ನಮ್ಮ ಬೋರ್ಡ್ ಅವ್ರ ಹತ್ರ ಮಾತಾಡಿ ಆ ಬೋರ್ಡ್ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕದ ರಾಜ್ಯದ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಸೆಂಟ್ರಲ್ ಕಂಟ್ರೋಲ್. ಆಮೇಲೆ ಆಂಧ್ರ ಅವರು ಕೂಡ ಅದಕ್ಕೆ ಒಳಗೊಂಡಿದ್ದಾರೆ, ನಮ್ಮವರು ಕೂಡ ಕಮಿಟಿಲಿದ್ದಾರೆ. ತಕ್ಷಣ ಅವ್ರು ಮಾತಾಡಿದೆ, ಅವರು ಕೂಡ ನೀವೇನ್ ಬೇಕಾದ್ರೂ ತೀರ್ಮಾನ ಮಾಡಿ ಅಂತ ಅವರು ಹೇಳಿದ್ರು. ತಕ್ಷಣ ನಮ್ಮ ಏನು ಯಾರು ಮೊದಲು ಟೆಕ್ನಿಷಿಯನ್ ಮಾಡಿದಾರೆ ಅವ್ರ ಒಂದು ಕಮಿಟಿಲಿ ಕೂಡ ಇದ್ದಾರೆ, ನಮ್ಮ ಕಮಿಟಿಲಿ ಡ್ಯಾಮ್ ಸೇಫ್ಟಿ ಕಮಿಟಿಲಿ ಒಬ್ರಿದ್ದಾರೆ. ಅವರು ಕೂಡ ಅವ್ರ ಚರ್ಚೆ ಮಾಡಿದ್ರು. ತಕ್ಷಣ ನಮ್ಮಲ್ಲಿ ಡಿಸೈನ್ ಎಲ್ಲ ತೆಗೆಸಿ ಅವ್ರು ವಾಪಸ್ ಕಳಿಸಿ 3 ಜನ ಅಲ್ಲಿ ಫ್ಯಾಬ್ರಿಕೇಟರ್ಸ್ ಇದ್ದಾರೆ, ಅವ್ರ ಹತ್ರನೂ ಮಾತಾಡಿದ್ರು. ರಾತ್ರಿ ಮಾತಾಡಿದ್ರು. ಜಿಂದಾಲ್ ಹತ್ರ ಮಾತಾಡಿದೆ. ಅವ್ರಿಗೆ ಏನೇನು ಸ್ಟೀಲ್ ಕೊಡಬೇಕು ಆ ಸೈಜು ಸ್ವಲ್ಪ ಸೇಫ್ಟಿಗೋಸ್ಕರ ಅವರು ಕೂಡ ಒಪ್ಕೊಂಡ್ರು. ಬೆಳಗಿನ ಜಾವದ ಅಷ್ಟೊತ್ತಿಗೆ ಕಂಪ್ಲೀಟ್ ಅವ್ರ ಟೀಮೇ ಬಂದು ಈಗಾಗಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಸುಮಾರು 53ರಿಂದ 60 TMC ಅಷ್ಟು ನೀರನ್ನು ಉಳಿಸ್ಲಿಕ್ಕೆ ಮಾಡಿ ಆ ರೈತರಿಗೆ ಒಂದು ಬೆಳೆ ಕೊಡ್ಲಿಕ್ಕೆ ಏನ್ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅದು ಕೂಡ ನಾವು ಕ್ರಮವನ್ನ ಕೈಗೊಳ್ತಾ ಇದೀವಿ. ರೈತರು ಗಾಬರಿ ಆಗೋದು ಬೇಡ. ಆಮೇಲೆ ಕಂಪ್ಲೀಟ್ ನೀರು ಎಲ್ಲೆಲ್ಲಿ ಹೋಗ್ತದೆ ಎಲ್ಲ ಚಾನೆಲ್ ಓಪನ್ ಮಾಡಿದೀವಿ. ಎಲ್ಲ ಎಷ್ಟು ಚಾನೆಲ್ಗಳಲ್ಲಿ ಕೆರೆಗಳನ್ನು ತುಂಬಿಸ್ಲಿಕ್ಕೆ ಸಾಧ್ಯನೋ ಚಾನೆಲ್ಗಳನ್ನ ಒಳಗೆ ಹೋಗೋದ್ ಬದಲು ಚಾನೆಲ್ ಇಂದಾನೆ ನೀರು ಹರಿದೋಗ್ಲಿ ಅಂತೇಳಿ ಎಲ್ಲ ಓಪನ್ ಎಲ್ಲ ಮಾಡಿದೀವಿ. ಅದು ಕೂಡ ಈಗಾಗಲೇ ನಡೀತಾ ಇದೆ. ಈ ಮಧ್ಯ ಅಲರ್ಟ್ ಮಾಡಿದ್ದೇನೆ, ಕೆಳಗಡೆ 2 ಕಿಲೋಮೀಟರ್ ಡ್ಯಾಮ್ ಕೆಳಗಡೆ ಇನ್ಕ್ಲೂಡಿಂಗ್ ಎದುರುಗಡೆ, ಯಾಕೆಂದ್ರೆ ನಾಳೆ ಮುಂಜಾನೆ ಇರಬೇಕು ಅಂತೇಳಿ ಪೊಲೀಸ್ ಆಫೀಸರ್ಸ್ಗೆಲ್ಲ ಹೇಳಿದ್ದೇನೆ. ಅದೆಲ್ಲ ಬಹಳ ಹುಷಾರಾಗಿ ಅವರೆಲ್ಲ ಅಲರ್ಟ್ ಆಗಿ ಯಾರನ್ನೂ ಅಲ್ಲಿಗೆ ಬಿಡದೆ ಮುಂಜಾಗ್ರತೆ ಇದ್ದಾರೆ. ಆಂಧ್ರ ಮಿನಿಸ್ಟ್ರು, ತೆಲಂಗಾಣ MLA, ತೆಲಂಗಾಣ MLA ಬಂದಿದ್ರು. ಇವತ್ತು ಕೆಲವರು ಬರ್ತಾರೆ ಅಂತ ಹೇಳಿದ್ರು. ಬರ್ಲಿ, ಅವ್ರಿಗೆಲ್ಲ ಸಹಕಾರ ಕೊಡಿ ಅಂತೆಲ್ಲ ಹೇಳಿದ್ದೇವೆ. ಅಪೋಸಿಷನ್ ಲೀಡರ್ ಹೋಗ್ತಾರೆ ಅಂತ ಮಾಹಿತಿ ಬಂತು, ಅವ್ರಿಗೂ ಎಲ್ಲ ಮಾಹಿತಿ ಎಲ್ಲ ಕೊಡಿ ಅಂತ ಹೇಳಿದ್ದೇನೆ. ಇವತ್ತು ಬೆಳಗ್ಗೆ ನನಗೆ ಸೆಂಟ್ರಲ್ ಇರಿಗೇಷನ್ ಮಿನಿಸ್ಟ್ರು ನಮ್ಮ ಸೋಮಣ್ಣವರು ಕೂಡ ಮಾತಾಡಿದ್ರು, ಜಲಶಕ್ತಿ ಮಂತ್ರಿ ಅವರು ಕೂಡ ಮಾತಾಡಿದ್ರು. ಅವ್ರಿಗೂ ಎಲ್ಲ ನಾವು ರಿಪೋರ್ಟ್ಸ್ನೆಲ್ಲ ನಾವೆಲ್ಲ ಕಳಿಸ್ಕೊಟ್ಟಿದ್ದೇವೆ. ಸೊ ಬಟ್ ನಾವು ಒಂದು 4-5 ದಿನದಲ್ಲೇ ಅದನ್ನ ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಿಮ್ಗೆಲ್ಲ ಇವತ್ತಾಗಲೇ ನಾನು ಟ್ವೀಟ್ ಮಾಡಕ್ಕೆ ಹೇಳಿದೆ. ನಾನು ಚೆಕ್ ಮಾಡ್ತೀನಿ, ಅಲ್ಲೇ ಕೆಲಸ ನಡೀತಾ ಇರೋಂಥದ್ದು 3-4 ಕಡೆ ಅದಕ್ಕೆ ಕೆಲಸ ನಡೀತಾ ಇದೆ. ಮಾಡಿ ಒಂದು 4-5 ದಿನದಲ್ಲೇ ಏನಾದ್ರು ಮಾಡಿ ಒಂದು ಪೊಸಿಷನ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ. ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗ್ರತವಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರ್ಬೇಕು ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಅಂತೇಳಿ ಒಂದು 15 ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಕೊಡಿ ಅಂತ ಒಂದು ಕಮಿಟಿ ಕೂಡ ನಾನು ರಚನೆ ಮಾಡ್ತಾ ಇದ್ದೀನಿ. ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅವ್ರ ಪಾಡು ಹೋಗ್ತಾರೆ. ಇಲ್ಲಿ ಕೆಲವರೆಲ್ಲ ನಮ್ಮ ಮಾಧ್ಯಮದವರು, ಅಲ್ಲಿ ಲೋಕಲ್ ಅವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ. ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋಂಥದ್ದು, ನೀರ್ನ ಉಳಿಸ್ಕೊಳ್ಳೋಂಥದ್ದು, ಏನು ಹೆಚ್ಚು ಕಮ್ಮಿ ಆಗ ನೋಡ್ಕೊಳ್ಳೋದು. ಆಮೇಲೆ ಇದೆಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಆಮೇಲೆ ಕೂತ್ಕೊಂಡು ಮಾತಾಡೋಣ ಇಲ್ಲಿ. ಏಕೆಂದ್ರೆ ಇದು ಇವತ್ತಿನ ಕಾಲದಲ್ಲ, ಅದು ನಮ್ಗೆ 70 ವರ್ಷ ಆಗಿದೆ ಅದೆಲ್ಲ ಆಗಿ. ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮ್ಗೆ ಡಾಕ್ಯುಮೆಂಟ್ಸ್ ಇತ್ತು. ಓವರ್ ನೈಟ್ ನಮ್ಗೆಲ್ಲ ಡಿಸೈನ್ಸ್ ಮತ್ತೊಂದು ಯಾವ ರೀತಿ ಇತ್ತು ಅಂತೇಳಿ, ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು, ಏನೇನಿತ್ತು ಅಂತೆಲ್ಲ ತಕ್ಷಣ ನಮ್ಗೆ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನೆಲ್ಲ ತೆಗೆದುಕೊಟ್ರು. ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ ಕಳಿಸ್ಕೊಟ್ಟಿದ್ದೇವೆ. ಆ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಎಚ್ಚೆತ್ತುಕೊಳ್ಳಲ್ಲಿ ಎಲ್ಲಿ ಲೋಪ ಆಗಿದೆ ಅನ್ಸುತ್ತೆ? ಅಲ್ಲ, ಎಚ್ಚೆತ್ತುಕೊಳ್ಳಲ್ಲಿ ಎಲ್ಲಿ ಲೋಪ ಆಗಿದೆ? ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ಅಧಿಕಾರ ನೋಡ್ರಿ, ಅವತ್ತಿನ ಕಾಲದಲ್ಲಿ ಏನ್ ಕ್ವಾಲಿಟಿ ಇತ್ತಲ್ಲ ಅವ್ರು ಮಾಡಿದ್ರಲ್ಲ, ಆ ಕ್ವಾಲಿಟಿಲಿ ಈಗ ಅಷ್ಟೊಂದು ಗೇಟ್ಗಳಿದೆ. 19ನೇ ಗೇಟು ಈ ರೀತಿ ಆಗಿರೋದು. ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ. ಅಧಿಕಾರಿ ಏನ್ ಮಾಡಕ್ಕಾಗ್ತದೆ? ಅಷ್ಟು ದೊಡ್ಡ ಪ್ರೆಷರ್ ಇರ್ಬೇಕಾದ್ರೆ ಆಫೀಸರ್ಸ್ ಏನ್ ಮಾಡಕ್ಕಾಗ್ತದೆ? ಆಫೀಸರ್ಸ್ ಏನು ಮೇಂಟೆನೆನ್ಸ್ ಎಲ್ಲ ಆಗ್ತಾ ಇತ್ತು. ಇಲ್ಲ, ಅವೆಲ್ಲ ಸುಳ್ಳು. ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್, ಅವೆಲ್ಲ ಸುಳ್ಳದು. ಆ ತರ ಏನಾಗಿರ್ಲಿಲ್ಲ, ಆ ತರ ಏನ್ ಇರ್ಲಿಲ್ಲ. ಎಲ್ಲ ಕಂಪ್ಲೀಟ್ ನೋಡ್ತಾ ಇದಾರೆ. ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದ್ರೆ ಬೇರೆ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದ್ ಕಡೆ ಚೈನ್ ಇರ್ತದೆ, ಒಂದ್ ಕಡೆ ರೋಪ್ ಇರ್ತದೆ, 2 ಇರ್ತದೆ. ಇಲ್ಲಿ ಒಂದೇ ಇದೆ. ಅವತ್ತು ಡಿಸೈನ್ ಆ ರೀತಿ ಇದೆ. ಅದಕ್ಕೀಗ ನಾವು ಸೆಟ್ರೇಟ್ ಮಾಡ್ತೀವಿ. ಇದಕ್ಕೆ ಏನ್ ಮಾಡಕ್ ಸಾಧ್ಯನೋ ವಿಲ್ ಸೆಟ್ ಇಟ್ ರೈಟ್. ನೀವು ಇನ್ಫಾರ್ಮೇಶನ್ ಕೊಡಿ. ನೋಡಿ ಅಪ್ಪ, ಅಪೋಸಿಷನ್ ಅವ್ರು ಏನ್ ಬೇಕಾದ್ರೂ ರಾಜಕಾರಣ ಮಾತಾಡ್ಲಿ, ಏನ್ ಬೇಕಾದ್ರೂ ಬೈಲಿ, ನನ್ನೂ ಬೈಲಿ, ಚೀಫ್ ಮಿನಿಸ್ಟರ್ ಬೈಲಿ, ಆಫೀಸರ್ಸ್ನು ಬೈಲಿ,
ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಮ್ಗೆ ಈಗ ಸದ್ಯಕ್ಕೆ ನಮ್ಗೆ ಡ್ಯಾಮ್ ಸೇಫ್ಟಿ ಮುಖ್ಯ, ರೈತರನ್ನ ಬದುಕಿಸೋದು ಮುಖ್ಯ. ನಮ್ಗೆ ಬ್ಲೇಮ್ಗೆ ಮುಖ್ಯ ಅಲ್ಲ. ಬ್ಲೇಮ್ಗೆ ಎಲ್ಲ ರಾಜಕಾರಣ ಮಾಡೋರೆಲ್ಲ ಮಾಡ್ಕೊಂಡಿರ್ಬೇಕು ಅಂತಂದ್ರೆ ಸರ್ ನೀರು 60 TMC ನೀರು ಕಡಿಮೆ ಆಗೋ ತನಕ ಇನ್ಸ್ಟಾಲೇಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸರ್. ಅದಕ್ಕೆ ನೋಡಿಯಪ್ಪ, ನೀರ್ನ ಬಹಳ ಪ್ರೆಷರ್ ಇದೆ. ನೀವು ಸ್ಪಾಟ್ಗೆ ನಾನು ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ, ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ. ನಾನು ಸಪ್ರೇಟ್ ಡ್ರೋನ್ ಮಾಡ್ಸಕ್ ಹೇಳಿದ್ದೀನಿ. ಆ 19ನೇ ಏನಿದೆ ಗೇಟ್ ಇದೆ, ಆ ಗೇಟ್ಗೂ ಈಗ ಓಪನ್ ಮಾಡಿದೀವಲ್ಲ ಆ ಗೇಟ್ಗೂ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಅದು ಒಂದರಲ್ಲೇ ಎಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ 9,000 ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟಲ್ಲಿ ಹೋಗ್ತಾ ಇದೆ. ಸೊ ಅದಕ್ಕೆ ನಾವು ಬಹಳ ಮುಂಜಾಗ್ರತೆ ಹುಷಾರಾಗಿ ನಾವು ಅದನ್ನ ಮಾಡಬೇಕು. ಬೇರೆ ಡ್ಯಾಮ್ ಇದಕ್ಕೆ ಗೇಟ್ಗಳಿಗೆಲ್ಲ ತೊಂದರೆ ಆಗಬಾರ್ದು, ಅದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕು. ಅಲ್ಟಿಮೇಟ್ಲಿ ನಾನು ಏನ್ ಹೇಳ್ತೀನಿ, ಇನ್ನೊಬ್ಬ ವಿರೋಧ ಪಾರ್ಟಿ ಏನ್ ಹೇಳ್ತಾರೆ ಅದಕ್ಕೆ ಮುಖ್ಯ ಅಲ್ಲ. ಟೆಕ್ನಿಕಲ್ ಟೀಮ್ ಏನ್ ಹೇಳ್ತಾರೆ ಅದು ಮುಖ್ಯ. ಆ ರೀತಿ ನಾವು ನಮ್ಮ ಕೆಲಸನ ನಾವು ಮಾಡಬೇಕಾಗಿದೆ. ಥ್ಯಾಂಕ್ ಯು. ಇನ್ನೊಂದು ಮೀಟಿಂಗ್ ಇದೆ, BC ಪ್ರೆಸಿಡೆಂಟ್ ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಇದೆ. ನನಗೆ ತಿಳಿಸಿಲ್ಲ ಅಜೆಂಡಾ. ಬನ್ನಿ ಅಂತ ಹೇಳಿದ್ದಾರೆ, ಹೋಗ್ತಾ ಇದ್ದೇನೆ. ವಾಪಸ್ ನಾಳೆ ರಾತ್ರಿನೂ ನಾಡಿದ್ದು ಬೆಳಗ್ಗೆ ತುಂಗಭದ್ರಾ ಬೋರ್ಡ್ ಚೇರ್ಮನ್ ವೀರೇಂದ್ರ ಶರ್ಮಾ ಅವರಿಗೆ ನನಗಾಗಲೇ ಪತ್ರ ಕೂಡ ನಾನು ಬರೆದಿದ್ದೀನಿ. ಕೆಲವು ವಿಚಾರಗಳನ್ನ ಯಾಕೆ ಏನೇನಾಗಿದೆ ಅನ್ನೋದು ಕೆಲವೆಲ್ಲ ತಿಳಿಸಿದ್ದೀನಿ. ಮುಂದಕ್ಕೇನು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಒಂದು ದೊಡ್ಡ ಇದನ್ ಮಾಡಬೇಕು ಅಂತ ಅವ್ರಿಗೂ ಕೂಡ ತಿಳಿಸಿದ್ದೀನಿ. ಓಕೆ, ನೋಡಪ್ಪ, ಗವರ್ನರು ಪ್ರಜ್ಞಾವಂತಿದ್ದಾರೆ, ಬುದ್ಧಿವಂತಿದ್ದಾರೆ, ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ನಮ್ಗೆ ಮಾತಿಗೆ ಗೌರವ ಕೊಡ್ತಾರೆ ಅನ್ನೋದು ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ. ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ವಿತ್ ದಿ ಗವರ್ನರ್ ಆಫ್ ಕರ್ನಾಟಕ. he is a very wise senior most politician. He will not go about the law. He will respect the law. He can address the sentiments of the cabinet, and I think he will go by our request and the advice of the cabinet. I do not know about it. I am sorry, I will not react to it. Thank you. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.